ವಿಶ್ವಭಾರತಿ ಪ್ರೌಢಶಾಲೆ JHS ಗಾದೆ ಮಾತನಾ ಗಾದೆ ಮಾತಲ್ಲಿ 3 ಅಂಕದ ಪ್ರಶ್ನೆ ಅದು. ಅದನ್ನ ಮೊದಲು ಗಾದೆಗಾಗಿರುವಂತಹ ವ್ಯಾಖ್ಯಾನವನ್ನ ಕೊಡಬೇಕು. ಗಾದೆ ಎಂದರೇನು ಅಥವಾ ಗಾದೆ ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನುವಂತಹ ಮಾತಿನಿಂದ ಪ್ರಾರಂಭ ಮಾಡಬೇಕು. ಈಗ ಕೆಳಗೆ ಕೊಟ್ಟಿರುವಂತಹ ಲೋಕಸತ್ಯವಾದಂತಹ ಅಂಥದ್ದೇ ಒಂದು ಗಾದೆಯನ್ನು ನಾವು ಇಲ್ಲಿ ಕಾಣಬಹುದು ಅಂತ ಹೇಳಿ ಆ ಗಾದೆಯನ್ನ ಈಗ ಯಾವುದೋ ಒಂದು ಕುಂಬಾರ ವರ್ಷದೊಂದಿಗೆ ನಿಮಿಷ ಅಂತ ಒಂದು ಗಾದೆ ಬಂದದ್ದು. ಆ ಗಾದೆ ಮತ್ತು ಇದು ಜನರ ಪರಿಶ್ರಮವನ್ನ ಅಥವಾ ಮನುಷ್ಯನ ಪರಿಶ್ರಮದಿಂದ ಕೊಟ್ಟಂತ ಪರಿಶ್ರಮದ ಆದಂತಹ ಉತ್ಪಾದನೆ ಶ್ರೇಷ್ಠ. ಆಮೇಲೆ ಲೆಟರ್ ರೈಟಿಂಗ್ ಅನ್ನೋದವಲ್ಲ ಅವೆಲ್ಲ ಈಗ ಪ್ರೀವಿಯಸ್ ಇಯರ್ ಕೊಟ್ಟಿರ್ತಾರೆ, ಅವೆಲ್ಲ ಒಂದ್ಸರಿ ಪ್ರಾಕ್ಟೀಸ್ ಮಾಡು. ಅದರೊಳಗೆ ಸ್ವಲ್ಪ ಏನು ಮಾಡ್ತಾರೆ ಅಂದರೆ ಚೇಂಜಸ್ ಮಾಡಿ ಕೊಡ್ತಿರ್ತಾರೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಅವೆಲ್ಲರೂ ನೀವು ಸ್ವಲ್ಪ ಓದಿದ್ದೆ ನಿಮ್ಗೆ ಚಲೋ ಸ್ಕೋರ್ ಆಗ್ತದೆ. ನಿಷ್ಕರ್ಷ ತದ್ದಿತಾಂತ ಇತ್ತು, ತದ್ದಿತಾಂತ ನಾಮ ಆಯಿತು, ತದ್ದಿತಾಂತ ಭಾವನಾಮ ಆಯಿತು, ತದ್ದಿತಾಂತ ಅವ್ಯ ಆಯಿತು ಅಂತ ಗುರುತಿಡಿಬೇಕು. ಎಕ್ಸಾಮ್ ಒಳಗಡೆ ಪರೀಕ್ಷೆ ಒಳಗಡೆಗೆ ಸಂಬಂಧೀಕರಣ ಪ್ರಶ್ನೆಗಳು ಬರ್ತಾವಲ್ಲ, ಅಲ್ಲೂ ಕೊಡ್ಬೋದು. ಬಹುವಂಶಾಖ್ಯ ಮಾದರಿ ಪ್ರಶ್ನೆಗಳು ಕೂಡ ಇದನ್ನು ಕೇಳ್ತಾರೆ. ಬಹುವಂಶಾಖ್ಯ ಮಾದರಿ ಪ್ರಶ್ನೆಗಳಿಗೆ ಅಲ್ಲಿ ಅದನ್ನು ಗುರುತಿಡಿಯೋದಕ್ಕೆ ಉತ್ತರಗಳನ್ನು ಏನು ಮಾಡ್ಬೇಕಂತಂದ್ರೆ ಸ್ಪಷ್ಟವಾಗಿ ಹೇಳೋದು, ಆಮೇಲೆ ನೀಟಾಗಿ ಇರಬೇಕು. ಪ್ರತಿಯೊಂದು ಏನು ಇಂಪಾರ್ಟೆಂಟ್ ಇರ್ತಾವಲ್ಲ ಅವಕ್ಕೆ ಅಂಡರ್ಲೈನ್ ಮಾಡಿದರೆ. ಬೆಳಗಾವಿ ಜಿಲ್ಲೆಯ ಚನ್ನಬನ ಕಿತ್ತೂರು ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಸುಧಾರಣೆಯ ಉದ್ದೇಶದಿಂದ ಶಾಲಾ ಶಿಕ್ಷಣ ಇಲಾಖೆಯ ವಿನೂತನ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಕಿತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮೂಲಕ ಈ ಕಾರ್ಯಕ್ರಮವು ವಿಷಯ ಶಿಕ್ಷಕರ ಸಹಭಾಗಿತ್ವದೊಂದಿಗೆ ಫೋನ್ ಇನ್ ಕಾರ್ಯಾಗಾರ ರೂಪದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು CY ತುಭಾಕದ್, SSLC ನೋಡಲ್ ಅಧಿಕಾರಿ MY ಕಡಕೋಳ ಮತ್ತು ಪ್ರಮುಖ ಶಿಕ್ಷಕರು CK ಗುರಣ್ಣವರ್, ಗಜಾನಂದ್ ಸೋಗಲನ್ನವರ್, ಶ್ರೀಶೈಲ ಅಂಗಡಿ, ಭುವನ ಹಿರೇಮಠ್, ಮೆಹಬೂಬ್ ಮಲ್ತಾನಿ ಮತ್ತು ಇತರರು ಭಾಗವಹಿಸಿದ್ರು. ಕಾರ್ಯಕ್ರಮದ ಉದ್ದೇಶ ಇದು ವಿದ್ಯಾರ್ಥಿಗಳಿಗೆ ಹೊಸ ಬೋಧನಾ ತಂತ್ರಗಳು, ಪರೀಕ್ಷಾ ತಯಾರಿದ ದಾರಿ ದರ್ಶನ ಮತ್ತು ಫಲಿತಾಂಶ ಸುಧಾರಣೆಗಾಗಿ ಪ್ರೇರಣೆ ಒದಗಿಸುವ ಅಭಿಯಾನವಾಗಿತ್ತು. ಭಾಗವಹಿಸಿದ ಶಿಕ್ಷಕರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದ ವಿವರ: ದಿನಾಂಕ ಶನಿವಾರ, ಸಮಯ 2:30ರಿಂದ 5:30ರವರೆಗೆ, ಸ್ಥಳ ಗಡಗಿ ಪ್ರೌಢಶಾಲೆ ಕಿತ್ತೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ. ಭಾಗವಹಿಸಿದವರು ಪ್ರೌಢಶಾಲಾ ವಿಷಯ ನುರಿತ ಶಿಕ್ಷಕರು. ಈ ಕಾರ್ಯಕ್ರಮದಲ್ಲಿ ವಿಷಯಗಳ ಆದ್ಯತೆ, ವಿದ್ಯಾರ್ಥಿ ಹಿತೋದ್ದೇಶ ಮತ್ತು ಬೋಧನಾ ತಂತ್ರಜ್ಞಾನದ ಅವಶ್ಯಕತೆಯನ್ನು ವಿವರಿಸಲಾಯಿತು. ಪ್ರಶ್ನೋತ್ತರ ಮೂಲಕ ವಿವಿಧ ವಿಷಯ ಶಿಕ್ಷಕರು ತಮ್ಮ ಅನುಭವವನ್ನು ಹಂಚಿಕೊಂಡು ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಗೆ ತೊಡಗಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಭಿಪ್ರಾಯ ವ್ಯಕ್ತಪಡಿಸಿ ಈ ಕಾರ್ಯಾಗಾರವು ಕಿತ್ತೂರು ತಾಲೂಕಿನಲ್ಲಿ SSLC ಫಲಿತಾಂಶ ಸುಧಾರಣೆಗೆ ಮಹತ್ವದ ಹೆಜ್ಜೆಯಾಗಿದೆ ಅಂತ ಹೇಳಿದರು. ಈ ತರಹದ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳ ಅಧ್ಯಯನ ಗುಣಮಟ್ಟ ಹೆಚ್ಚಿಸಲು ಸಹಾಯವಾಗುವ ನಿರೀಕ್ಷೆ ಇದೆ. ವರದಿಗಾರರು ರುದ್ರಪ್ಪ, ಹುಬ್ಳಿ. ನಮ್ಮ ತಾಲೂಕಿನ ಕ್ರೀಮ್ ಅಂತ ನಾನು ಅನ್ಕೋತೀನಿ. ಒಂದು ಹೊಸ ಫೋನಿನ ಕಾರ್ಯಕ್ರಮ ಭಾಳ ವರ್ಷದಿಂದ ನಿಮಿಷದಲ್ಲಿ ಪ್ರಾರಂಭ ಆಗ್ತಾ ಇದೆ. ನೋಡೋಣ, ಪ್ರಯತ್ನದಲ್ಲಿ ಮಾಡಲೇಬೇಕು. ನಾವು ಭಾಳ ಮಕ್ಕಳು ಕಾವು ಮಾಡಿದಾಗ ಬೇಜಾರು ಹೋಗ್ಬೇಡ. ಕೆಲವೊಂದು ಸಾರಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿರ್ತದೆ. ಕೆಲವೊಂದು ಶಾಲೆಗಳಿಂದ ಫೋನು ಕೊಡೋದಿಲ್ಲ, ಮಕ್ಕಳಿಗೂ ಇಡೋದಿಲ್ಲ. ಅಂಥ ಸಂದರ್ಭಗಳು ಕೂಡ ಇರ್ತಾವೆ. ಅದಕ್ಕೂ ಕೂಡ ಬೇಜಾರು ಮಾಡ್ಕೊಳ್ಳೋದೆ. ನಮ್ಗೆ ಎಷ್ಟೇ ಕಾವು ಕೊಡಲಿ, ಇವತ್ತು ನಾವು 5:30ವರೆಗೆ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂದರೆ ನಾವು ನೀವು ಅದನ್ನು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಆನಂತರ ಯಾವ ಫೋನ್ಗಳು ಬರ್ತಾವಲ್ಲ ಎಲ್ಲ ಕಾಲ್ಗಳನ್ನು ರೆಕಾರ್ಡಿಂಗ್ ಮಾಡಿಕೊಂಡು ಫೋಲ್ಡರ್ ಮಾಡಿ ಆ
ಆನಂತರ ಯಾವ ರೀತಿಯಾದಂಥ ಪ್ರಶ್ನೆಗಳು ಮಕ್ಕಳು ಕೇಳಿದ್ದಾರೆ ನಾವು ಅದಕ್ಕೆ ಫೀಡ್ಬ್ಯಾಕ್ ಆಗಿ ನಾಳೆ 2ನೇ ತಾರೀಕಿನಿಂದ ಪ್ರಾರಂಭ ಆಗುವಂಥ ಅಭಿಪ್ರಾಯ ಕಾರ್ಯಾಗಾರದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನ ಮೊದಲೇ ಅಂತ ಇದು ನೋಡಿ ನಾವು ಏನು ಸಮಸ್ಯೆಗಳು ಇರ್ತಾವಲ್ಲ ಈ ಸಮಸ್ಯೆಗಳ ಆಧಾರದ ಮೇಲೆ ನಾವು ಅಭಿಪ್ರಾಯ ಕಾರ್ಯಾಗಾರ ಮಾಡಿದ್ರೆ ಬಹುಶಃ ನಾವೆಲ್ಲರೂ ಕೂಡ ಯಶಸ್ವಿ ಆಗ್ತೀವಿ ಅಂತ ನನ್ನ ಭಾವನೆ. ಅದಕ್ಕೆ ನಾವೆಲ್ಲರೂ ಕೂಡ ಪೂರ್ವ ಪ್ರಮಾಣದಲ್ಲಿ ಸಹಕಾರ ನೀಡ್ತಾ ಇದ್ದೀವಿ. ಇದೇ ರೀತಿಯಾಗಿ ತಮ್ಮ ಸಹಕಾರ ಮುಂದುವರಿಸಿ ಸರ್ ಹೇಳುವಾಗ ಒಂದು ಮಾತು ಹೇಳಿ ಎಲ್ಲ ನಾನು ಮಾಡಿದ್ರೆ ನನ್ನ ಬಾದು ಈಗ ಇದು ಟೀಮ್ ವರ್ಕ್. ಈಗ ಯಾವುದೇ ಮುಖ್ಯೋಪಾಧ್ಯಾಯರಿಂದ ಅಥವಾ ಯಾರೋ ಬಿ ಅವರಿಂದ ಯಾರಿಂದನೋ ಒಬ್ಬರಿಂದ ಕೆಲಸ ಆಗೋದಿಲ್ಲ.